ಏರೇಶ. ಎಷ್ಟು ವರ್ಷ? 7 ವರ್ಷದಿಂದ ಅವ್ರಿಗೆ ಆರಾಮಿಲ್ಲ ಅಂತ ಪ್ರಿಯರೇ. ಎಷ್ಟು ದಿವಸ ರೀ? 7 ವರ್ಷ. ಆ 7 ವರ್ಷ ಏನೇನು ಮಾಡ್ರಪ್ಪ? ಹಾ ಹಾ, ಕಡಿಮೆ ಆಗಿಲ್ಲ, ಸಮಾಧಾನನೇ ಇಲ್ಲ. ಬದುಕ್ತಂಬ ಗ್ಯಾರಂಟಿ ಇಲ್ಲ. ಎಲ್ಲಿ ಹೋಗಿ ಏನು ಮಾಡಿಸಿದ್ರು ಏನು ಉಪಯೋಗ ಆಗಿದೆ. ಬೇಡಿ ಸಮ ಆಕ್ಷನ್ ಪ್ರಿಯ ನಾನೇ ತೆಗಿ ಅಂತೇಳಿ ತೆಗಿಸಿರಿ. ಇವಾಗ ನೋಡಿದ್ರೆ ಧೈರ್ಯ ಬೇಸೈತೆ, ಧೈರ್ಯ ಬೇಸೈತೆ, ಕತ್ಲಾಗ್ಲೂ ಗಾಡಿಗೆ ಹೋಗುವಾಗ ಬೇಸೈತೆ ಧೈರ್ಯ. ಮತ್ತೆ ಮನುಷ್ಯ ಕೂಡ ಅವ್ರೇ ಅಗ್ರಾಗ್ಬಿಟ್ರು. ಅವಾಗ ಒಜಿತ್ತು ಏನು ಊಟ ಮಾಡಿದ್ರು ಅವ್ರಿಗೆ ಸರಿಗೆ ಆಗ್ತದಲ್ಲ. ಈಗ ಆರಾಮಾಗಿದೆ, ಈಗ ಏನ್ ತೊಂದ್ರೆ ಇಲ್ಲ. ಮನೆಗೆ ಕೂಡ ಭಯ ಭಯ ಇತ್ತು, ಕೂಡ ಭಯ ಭಯ ಇತ್ತು. ಅದು ಯಾವುದನ್ನು ಕಾಡುತ್ತೆ. 3 ವಾರ ಬಂದ ಧೈರ್ಯವಾಗಿದ್ದೇನೆ, ಬೇಸೈತೆ, ಎಲ್ಲ ಪರಿಹಾರಾಗಿದೆ, ಮನುಷ್ಯ ಸಮಾಧಾನ ಕೂಡ ಐತೆ. ನೋಡ್ರಿ 7 ವರ್ಷದಿಂದ ಸಮಾಧಾನ ಇಲ್ಲ ಅಂತ. ಮತ್ತೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. 7 ವರ್ಷ, 1 ವರ್ಷ 2 ವರ್ಷ ಅಲ್ಲ, ಈಗ 3 ವಾರದಿಂದ ಬಂದಿದ್ದಾರೆ. 3 ವಾರದಿಂದ ಅವರು ಆರಾಮಾಗಿರಂತ ಸಮಾಧಾನ. ಇದೆಲ್ಲ ಯಾರು ಮಾಡಿದ್ದಾರೆ? ಏಸಪ್ಪ ಮಾಡಿದ್ದಾರೆ. ಬಯಸಲ್ಲ ನೋಡ್ರಿ, ನಮ್ಮ ಹೆಸರು ಹೇಳ್ಕೊಟ್ರೆ ದಯಮಾಡಿ. ಇಲ್ಲಿ ಮಾಡಿರೋದು ಯಾರ್ರಿ? ಪರಿಮಳ ಯಾರು ಮಾಡಿರಮ್ಮ? ಸೋಣಮ್ಮ ಯಾರು ಮಾಡಿದ್ದಾರೆ? ಫಾಸ್ಟಮ್ಮ ಯಾರು ಮಾಡಿದ್ದಾರೆ? ಎಲ್ಲ ಗಿಟ್ಟಿದ್ದು ನೋಡ್ರಿ, ಎಲ್ಲಾ ದೇವಸ್ಥಾನ ಅಡ್ಡಾಡಂತ ಪ್ರಿಯರೇ. ಮನೆಗೆ ಕಾವು ಕೊಟ್ಟು ಮಾಡ್ಯಾರ, ಮನೆಗೆ ಕಾವು ಕೊಟ್ಟು ಮಾಡ್ಯಾರ. ಆದ್ರೆ ಇಷ್ಟೊಂದು ಧೈರ್ಯ, ಇಷ್ಟೊಂದು ಅವರ ಮನುಷ್ಯನಿಗೆ ಬೇಸ್ ಆರಾಮ ಯಾರ ದೇವ್ರು ಕೊಟ್ಟಿಲ್ಲ. ಇವಾಗ ಮಾತ್ರ ಬೇಸ್ ಐತೆ. ನಾನು ಎಲ್ಲ ಬಿಚ್ಚಿನಿ, ಬೇಡಿ ಬಿಚ್ಚಿನಿ, ಎಲ್ಲ ಬಿಚ್ಚಿನಿ. ಆದ್ರೆ ಇಷ್ಟು ಧೈರ್ಯ ಮಾತ್ರ ನಾನು ಎಂದೂ ಬಂದಿಲ್ಲ. ಸ್ವಲ್ಪ ಒಳ್ಳೆ ದೇವ್ರ, ಎಲ್ಲ ಕಾರ್ಯ ಮಾಡೋ ದೇವ್ರ. ಬೋರಾಜ್ ಕೃಷ್ಣ ಮಹಾರಾಜಗೂ ಎಲ್ಲರ ಕಚ್ಚೆಗೆ ಚಪಳ ಬೋರಾಜ್ ಕೃಷ್ಣ ಮಹಾರಾಜಗೂ ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸೇಬುಂಟಾಗಲಿ, ದೇವರ ಸಾಕ್ಷಿಯನ್ನು ಆಶೀರ್ವದಿಸಲಿ. ಆಮೇನ್, ಹಲ್ಲೆಲೂಯಾ, ಆಮೇನ್. ಇದು ಎಷ್ಟನೇ ವಾರ ನೀವು ಬಂದದ್ದು? 3ನೇ ವಾರ. 3ನೇ ವಾರ ಇಲ್ಲಿಗೆ ಬಂದಾಗಲೇ ಆರಾಮಾಗಿಬಿಟ್ಟದ ನೋಡ್ರಿ. ಹಲ್ಲೆಲೂಯಾ. ಆರಾಮಾಗಿದೆ. ಓ ಬೋರಾಜ್ ಕೃಷ್ಣ ಮಹಾರಾಜಗೂ ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಯೇಸಪ್ಪನೇ ನಿಮ್ಮ ಮನೆಗೆ ಬಂದಿದ್ದಾನೆ. ಆದ್ರೆ ನನಗೆ ಬಲ ಕೊಡ್ರೈತಿಲ್ರಿ. ಈಗ ಅಯ್ಯರ್ತಕ್ಕೆ ಬಂದಲ್ಲ ಸ್ವಲ್ಪ ಬಲನೂ ಬರಕಚ್ಚ ಫೋನ್ ಮಾಡಿದ್ರೆ ಪ್ರಾರ್ಥನೆ ಮಾಡ್ತಾರ, ಬೇಸ್ ಬಲ ಅಂತಾರ. ಅಕ್ಕ ತಂಗಿದ್ರೆ ಎಲ್ಲಾರು ಕೇಳ್ರವ, ಈ ದೇವ್ರ ಬಿಟ್ಟ ಮೇಲೆ ಎಲ್ಲೆಲ್ಲ ನನಗೆ ಗೊತ್ತೈತೆ, ಬೇಸ್ ಕೇಳ್ರಿ. ಯಾರು ಕೊಡಲ್ಲ, ಯಾರು ಕೊಡಲ್ಲ. ಆಮೇನ್. ಅಲ್ಲಿ ನಿನ್ನ ಸೃಷ್ಟಿ ಮಾಡಿ ಹೋದ್ರೆ ಅಂತರ ಹಾಕ್ಬೇಕು. 2,000 ರೊಕ್ಕ ಸತ್ತಾರ, 1,000 ರೊಕ್ಕ ಸತ್ತಾರ, ಕೆಲವ್ರು 5,000 10,000 ಮನೆಗೆ ಕಾಯಿ ಕಟ್ತಾರ. 2,000 ಅಂತರ ಏನು ಬೇಡಿ ಹಾಕ್ತಾರ. ಏನೇನೇನ ಕೆಲಸ ಆಗಲ್ಲ ಮಾರ. ನಮಗೆ ದೇಶ ಆಗೈತೆ, ನಮ್ಮ ಸುಳ್ಳ ಕೇಳ್ಬೇಕು. ನಮ್ಗೆ ಎಲ್ಲ ಕಷ್ಟಪಟ್ಟು ನೋವು ಪಟ್ಟು ಯೇಸಪ್ಪ ಹತ್ರ ಬಂದಿದ್ರು. ಯೇಸಪ್ಪ ಅದ್ಭುತ ಮಾಡಿದ್ದಾರೆ. ಕೈಸಿಲ್ಲ, ದೇವ್ರ ಮಹಿಮೆ ಉಂಟಾಗಲಿ.